ಹಾಸ್ಪಿಟ್ಲಲ್ಲಿ ಹೋದ್ರೂ ಸಹಿತ ಪರಿಹಾರ ಸಿಗಲ್ಲ. ಅದೇ ಈ ಒಂದು ಕ್ಷೇತ್ರದಲ್ಲಿ ಬಂದು ಈ ಒಂದು ಮಹಾಯಾಗಕ್ಕೆ ಭಾಗವಹಿಸೋದ್ರಿಂದ ಅವರ ಸಮಸ್ಯೆ ಪರಿಹಾರ ಆಗುತ್ತೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ರುದ್ರಪ್ಪ ಕೆಲವು ತಿಂಗಳಿಂದ ಸಿಕ್ಕಾಪಟ್ಟೆ ಆರ್ಥಿಕವಾಗಿ ತೊಂದರೆಯಲ್ಲಿದ್ರು. 2 ಬಾರಿ ಅವರ ಮಗಳ ಮದುವೆ ಆಗ್ತಾ ಕ್ಯಾನ್ಸಲ್ ಆಗಿತ್ತು. ಹೆಂಡತಿಗೆ ಕೆಲವು ತಿಂಗಳಿಂದ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು. ಮನೆಯಲ್ಲಿ ಬರೀ ತೊಂದರೆಗಳೇ ಕಾಡ್ತಾ ಇದ್ವು. ಒಮ್ಮೆ ಅವರ ಸ್ನೇಹಿತ ಮುನಿಯಪ್ಪ ಕೋಲಾರದಿಂದ ಬಂದಾಗ ರುದ್ರಪ್ಪರ ಪರಿಸ್ಥಿತಿ ನೋಡಿ ಅಯ್ಯೋ ಅನಿಸಿತ್ತು. ಹೀಗಾಗಿ ಮುನಿಯಪ್ಪ ಹೊಸಕೋಟೆ ಬಳಿ ಇರುವ ಕಾಟೇರಮ್ಮ ದೇವಸ್ಥಾನದ ಬಗ್ಗೆ ರುದ್ರಪ್ಪನವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿ ನಡೆದುಕೊಂಡರೆ ಜೀವನದಲ್ಲಿ ಎಲ್ಲಾ ತೊಂದರೆಗಳು ಒಂದೊಂದಾಗಿ ಮಾಯ ಆಗುತ್ತದೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರಿಗಿದ್ದಂತಹ ಹಲವಾರು ತೊಂದರೆಗಳು ಆ ದೇವಸ್ಥಾನಕ್ಕೆ ಹೋದ ಮೇಲೆ ಅವರಿಗೂ ಕೂಡ ಪರಿಹಾರ ಸಿಕ್ಕಿತ್ತು. ನನ್ನ ದುಡ್ಡು ಒಂದು 10 ಲಕ್ಷ ಮೋಸ ಆಗಿತ್ತು. ಸ್ವಾಮಿ ಫಸ್ಟ್ನೇ ಕಾಯಿ ಕಟ್ಬೇಕಾದ್ರೆ ಸ್ವಾಮೀಜಿ ಹೇಳಿದ್ರು ನಂಬಿಬಿಟ್ಟು ಕಟ್ಟು ಒಳ್ಳೇದಾಗೆ ಆಗುತ್ತೆ ಅಂತ. ಫಸ್ಟ್ನೇ ಕಾಯಿ ಕಟ್ತೆ, ಆಮೇಲೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಕೊಡ್ತೆ, ದುಡ್ಡು ಹೋಗಿಲ್ಲ ಇದೆ ಅಂತ ಸುಳ್ಳು ಹೇಳೋರು. 2ನೇ ಕಾಯಿ ಕಟ್ತೆ, ಮತ್ತು ಅವ್ರು ಎದ್ರಕೊಂಡ್ರು. 3ನೇ ಕಾಯಿ ಕಟ್ತೆ, ಅಕೌಂಟ್ ಡೀಟೇಲ್ಸ್ ಕೊಡ್ತೀವಿ, ಇದು ಮಾಡೋ ನೀನು ಬರೋಕೆ ಹೋಗ್ಬೇಡ ಅಂತ ಅವರೇ ಎದ್ರಕೊಂಡ್ರು. ಈಗ ದುಡ್ಡನ್ನ ವಾಪಸ್ ಬರೋ ಥರ ಆಗಿದೆ. 9 ಕಾಯಿ ಕಟ್ಟಾಗಿದೆ. ತಾಯಿ ನಂಬಿ, ತಾಯಿ ಒಳ್ಳೇದು ಮಾಡುತ್ತೆ. ಯಾವುದೇ ಕಾರಣಕ್ಕೂ ನೀವು ನಂಬಿರೋದಕ್ಕೆ ಮೋಸ ಅಂತೂ ಮಾಡಲ್ಲ. ಯಾವುದೇ ಕಾರಣಕ್ಕೂ ನೀವು ಬಂದು ಹೋಗಿರೋದಕ್ಕಂತೂ ವ್ಯರ್ಥ ಅಂತೂ ಆಗಲ್ಲ. ನಂಬಿಬಿಟ್ಟು ಮಾಡಿ, ಏನೇ ಮಾಡಿರೋ ಒಳ್ಳೇದಾಗುತ್ತೆ. ಹೌದು, ಅಲ್ಲಿ ಪ್ರತ್ಯಂಗಿರ ಹೋಮ ಮಾಡಿಸಿದ್ರೆ ನಿಮಗಿರುವ ಎಲ್ಲ ತೊಂದರೆಗಳು ನಾಶವಾಗುತ್ತವೆ ಅಂತ ಹೇಳಿದಾಗ ತಡ ಮಾಡದೆ ರುದ್ರಪ್ಪ ಮುನಿಯಪ್ಪನ ಮಾತು ಕೇಳಿ ಹೊಸಕೋಟೆ ಬಳಿ ಇರುವ ಕಾಟೇರಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೇವಲ 9 ವಾರದಲ್ಲಿ ಅವರಿಗಿದ್ದ ತೊಂದರೆಗಳು ಸಂಪೂರ್ಣವಾದ ಪರಿಹಾರವನ್ನ ಪಡೆದುಕೊಂಡಿದ್ದಾರೆ. ನಮಗೆ ಇಲ್ಲಿ ಬಂದೋದ್ರಿಂದ ತಾಯಿ ಆಶೀರ್ವಾದದಿಂದ ನಾವು ಬೇಡ್ಕೊಂಡ ಹರಕೆ ಎಲ್ಲ ಈಡೇರಿದೆ. ನಮಗೆ ತುಂಬ ಸಂತೋಷವಾಗಿದೆ. ಅಷ್ಟೇ ಏನು, ಮಗಳ ಮದುವೆ ಆಗಿದೆ, ಹೆಂಡತಿಗೆ ಇದ್ದ ಕಾಯಿಲೆ ಗುಣಪಟ್ಟಿದೆ. ಎಷ್ಟೋ ದಿನಗಳಿಂದ ದುಡ್ಡಿನ ಸಮಸ್ಯೆ ಇದ್ದ ರುದ್ರಪ್ಪನವರಿಗೆ ಈಗ ಜೀವನದಲ್ಲಿ ಹೊಸದೊಂದು ಆಶಾಕಿರಣ, ಹೊಸದೊಂದು ಕಾಂತಿ ಹೊರಹೊಮ್ಮಿದೆ. ಈ ಒಂದು ಯಾಗ ಕುತ್ಕೊಳ್ಳೋದ್ರಿಂದ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ. ಯಾರಿಗನ್ನ ಕೊಟ್ಟರಂತ ಸಾಲ ವಾಪಸ್ ಬರ್ತದೆ. ಮನೆಯಲ್ಲಿ ಯಾವುದೇ ಒಂಥರ ದಾರಿದ್ರ್ಯ ಇರಲ್ಲ. ಆ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಹೌದು, ಪ್ರತ್ಯಂಗಿರ ಹೋಮ ಮಾಡಿಸಿದ್ರೆ ತೊಂದರೆಗಳು ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಾ ಹೋಗುತ್ತವೆ. ಅಷ್ಟಕ್ಕೂ ಆ ಕಾಟೇರಮ್ಮ ದೇವಸ್ಥಾನದ ಬಗ್ಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಈಗ ಇಲ್ಲಿ ಸಾವಿರಾರು ಅಲ್ಲ, ಲಕ್ಷಾಂತರ ಭಕ್ತರು ಈ ದೇವಿಯನ್ನ ನಡೆದುಕೊಳ್ಳುತ್ತಿದ್ದಾರೆ. ಇಷ್ಟೆಲ್ಲ ಪ್ರಸಿದ್ಧಿಯನ್ನು ಹೊಂದಿರುವ ಈ ಕ್ಷೇತ್ರದ ಬಗ್ಗೆ ನೀವು ಕೂಡ ತಿಳಿದುಕೊಳ್ಳಲೇಬೇಕು. ಬನ್ನಿ, ಆ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಯಾಕೆ, ನಮ್ಮ ರಾಜ್ಯದಲ್ಲಿ ನೂರಾರು ಶಕ್ತಿ ದೇವತೆಗಳಿದ್ದಾರೆ. ಸೌದತ್ತಿ ಯಲ್ಲಮ್ಮ, ಸಿರ್ಸಿ ಮಾರಿಕಾಂಬ, ದುರ್ಗಾ ಪರಮೇಶ್ವರಿ, ಬಾದಾಮಿ ಬನಶಂಕರಿ, ಇನ್ನೂ ಹಲವಾರು ಪ್ರಸಿದ್ಧ ದೇವಾಲಯಗಳಿವೆ. ಶಕ್ತಿ ದೇವತೆಗಳಿದ್ದಾರೆ. ಆದ್ರೆ ಕೆಲವು ವರ್ಷಗಳ ಹಿಂದಷ್ಟೇ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂತಹ ಶಕ್ತಿ ದೇವತೆಗಳಲ್ಲಿ ಕಾಟೇರಮ್ಮ ದೇವಸ್ಥಾನ ಕೂಡ. ಈ ಕಾಟೇರಮ್ಮ ದೇವಸ್ಥಾನ ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆಯಲು ಇಲ್ಲಿ ನಡೆಯುವ ಕೆಲವೊಂದು ಪವಾಡಗಳು, ಇಲ್ಲಿ ನಡೆಯುವ ಕೆಲವೊಂದು ಚಮತ್ಕಾರಗಳು, ಇಲ್ಲಿ ಹೋದಂತಹ ಭಕ್ತರೇ ಅನುಭವಿಸಿದಂತಹ ಆ ದೇವಿಯ ಮಹಿಮೆಗಳು. ಹೌದು, ಈ ದೇವರ ಹತ್ತಿರ ಕಷ್ಟವೆಂದು ಹೋದಾಗ ಆ ದೇವರು ಪರಿಹಾರ ಕೊಟ್ಟರೆ ಆ ದೇವರಲ್ಲಿ ಇನ್ನಷ್ಟು ನಂಬಿಕೆ ಜಾಸ್ತಿ ಆಗುತ್ತದೆ. ಹೌದು, ಅಂತಹ ಹಲವಾರು ಸಮಸ್ಯೆಗಳನ್ನ ನಿವಾರಿಸಿದ ಆ ಶಕ್ತಿ ದೇವತೆ ಕಾಟೇರಮ್ಮ ಬೆಂಗಳೂರು ಹತ್ತಿರ ಇರುವ ಹೊಸಕೋಟೆ ಬಳಿ ಕಂಬಳಿಪುರದಲ್ಲಿ ನೆಲೆಸಿದ್ದಾಳೆ. ತುಂಬಾ ಬರ್ತಾ ಇದಾರೆ ಇಲ್ಲಿ ಅಮ್ಮ ಒಂದು ನಮ್ ತುಂಬಾ ಶಕ್ತಿ ಪಾಡ್ವಾಡ ಇದ್ದಾಳೆ. ಆ ಅಮ್ಮ ತುಂಬಾ ಒಳ್ಳೆ ಅನ್ಸುತ್ತೆ ಹುಡುಗರಿಗೆಲ್ಲ. ಇಲ್ಲಿ ನಡೆಯುವ ವಿಶೇಷ ಪೂಜೆಗಳಲ್ಲಿ ಪ್ರತ್ಯಂಗಿರ ಹೋಮ ಕೂಡ ಒಂದು. ಹಲವಾರು ಕಡೆ ಪ್ರತ್ಯಂಗಿರ ಹೋಮವನ್ನ ನಡೆಸುತ್ತಾರೆ. ಆದ್ರೆ ಈ ಪ್ರತ್ಯಂಗಿರ ದೇವಿ ಹೋಮದ ವಿಶೇಷತೆ ಏನೆಂದರೆ ಇಲ್ಲಿ ಮಾಟ ಮಂತ್ರ ಪ್ರಯೋಗ, ಶತ್ರುಬಾಧೆ, ಹಿತಶತ್ರುಬಾಧೆ, ನರದೃಷ್ಟಿ, ಗಾಳಿಪೀಡೆ, ಪಿಶಾಚಿ ಕಾಟ, ದೆವ್ವಗಳ ಕಾಟ, ವ್ಯವಹಾರದಲ್ಲಿ ತೊಂದರೆ, ಆರೋಗ್ಯ ವಿಚಾರ, ಸಂಸಾರದಲ್ಲಿ ತೊಂದರೆ, ಹಣಕಾಸಿನ ವಿಚಾರ, ಕೋರ್ಟ್ ಕೇಸ್, ಅವಿವಾಹಿತ ಸಂತಾನ ಲೋಪ, ಕೆಲಸದ ಸಮಸ್ಯೆ, ನೌಕರಿ ಸಮಸ್ಯೆ, ಕುಟುಂಬ ಕಲಹ, ಅಪಘಾತ ತೊಂದರೆಗಳು,
ಹಾಗೂ ಮನುಷ್ಯರ ಜೀವನದಲ್ಲಿ ಪದೇ ಪದೇ ಆಗುವಂತಹ ತೊಂದರೆಗಳು ಇಲ್ಲಿ ನಿವಾರಣೆ ಆಗುತ್ತವೆ. ಈ ಹೋಮಕ್ಕೆ ಬೇಕಾದಂತಹ ಸಾಮಗ್ರಿಗಳು 1 ಕೆಜಿ ಒಣಮೆಣಸಿನಕಾಯಿ, 100 ಗ್ರಾಂ ಬಿಳಿ ಸಾಸುವೆ, 100 ಗ್ರಾಂ ಕರಿಮೆಣಸು ಮತ್ತು 1 ಕೆಜಿ ಉಪ್ಪು ಮಾತ್ರ. ಅದರಲ್ಲೂ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಪ್ರತ್ಯಂಗಿರ ಹೋಮ ಮಾಡಿಸಿದರೆ ನಿಮಗಿರುವ ತೊಂದರೆಗಳು ಅತಿ ಶೀಘ್ರದಲ್ಲಿ ನಿವಾರಣೆ ಆಗುತ್ತವೆ ಅನ್ನುವ ನಂಬಿಕೆ ಇಲ್ಲಿನ ಭಕ್ತ ಮಂಡಳಿಯಲ್ಲಿದೆ. ಅಂತ ಒಂದು ಅದ್ಭುತವಾದಂಥ ಸಹಿತ ಇಲ್ಲಿ ನಡೀತದೆ. ನಂಬಿಕೆಯಿಂದ ಮಾಡಬೇಕು. ನಂಬಿಕೆಯಿಂದ ಯಾರು ಮಾಡ್ತಾರೋ, ತಾಯಿನ ಮನಸಾರೆ ಯಾರು ನಂಬಿ ಆ ಪೂರ್ಣ ಫಲ ಸಲ್ಲಿಸ್ತಾರೋ ಅವ್ರಿಗಿರೋಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ದೇವಸ್ಥಾನ, ಈ ಶ್ರೀ ಕ್ಷೇತ್ರ ದಿನದಿಂದ ದಿನಕ್ಕೆ ಭಾರಿ ಪ್ರಸಿದ್ಧಿಯನ್ನೇ ಪಡೆಯುತ್ತಿದೆ. ಹೀಗಾಗಿ ಬರೀ ಕರ್ನಾಟಕ ಅಲ್ಲದೆ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಗೋವಾ, ಮಧ್ಯಪ್ರದೇಶ, ಕೇರಳದಿಂದಲೂ ಕೂಡ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ದೇಶ ವಿದೇಶದಿಂದ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಜಾಸ್ತಿಯಾಗಿದೆ ಅಂದ್ರೆ ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ಯಾವ ಮಟ್ಟಕ್ಕೆ ಈ ಕಾಟೇರಮ್ಮ ದೇವಸ್ಥಾನ ಅಷ್ಟೊಂದು ಜನಪ್ರಿಯತೆಯನ್ನ ಪಡೆದುಕೊಳ್ಳುತ್ತಿದೆ ಅಂತ. ಇದಕ್ಕೆಲ್ಲ ಕಾರಣ ಅಲ್ಲಿ ಸಿಗುವಂತಹ ಪರಿಹಾರ. ಯಾವಾಗ ಪರಿಹಾರ ಸಿಗುತ್ತದೆಯೋ ಅಲ್ಲಿ ನಂಬಿಕೆ ಜಾಸ್ತಿ ಆಗುತ್ತದೆ. ಹೀಗಾಗಿ ಈಗ ಇಲ್ಲಿ ಇಡೀ ದೇಶದಲ್ಲಿಯೇ ಅತಿ ಎತ್ತರದ, ಭಾರತದಲ್ಲಿಯೇ ಪ್ರಪ್ರಥಮ ಬಾರಿಗೆ 252 ಅಡಿ ಎತ್ತರದ ಪ್ರತ್ಯಂಗಿರ ವಿಗ್ರಹ ಇಲ್ಲಿ ತಲೆ ಎತ್ತಲಿದೆ. ಈ ಪ್ರತ್ಯಂಗಿರ ದೇವಿಯ ವಿಗ್ರಹದ ನಿರ್ಮಾಣ ಕೆಲಸ ಭಾರಿ ಜೋರಾಗಿ ನಡೆಯುತ್ತಿದೆ. ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ಈ ವಿಗ್ರಹದ ನಿರ್ಮಾಣಕ್ಕಾಗಿ ಹಲವಾರು ಜನ ಒಬ್ಬೊಬ್ಬರು ನೂರಾರು, ಸಾವಿರಾರು, ಲಕ್ಷಾಂತರ ರೂಪಾಯಿಗಳ ದೇಣಿಗೆಯನ್ನ ಕೂಡ ಕೊಡುತ್ತಿದ್ದಾರೆ. ದೇಣಿಗೆ ಕೊಟ್ಟವರಿಗೆ ಇಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ಮಾಡಿಸಲಾಗುತ್ತದೆ. ನೀವು ಕೂಡ ಈ ಕ್ಷೇತ್ರಕ್ಕೆ ಹೋದರೆ ತಪ್ಪದೆ ಈ ಒಂದು ವಿಗ್ರಹದ ನಿರ್ಮಾಣಕ್ಕೆ ನೀವು ಕೂಡ ದೇಣಿಗೆ ಕೊಟ್ಟು ನೀವು ಕೂಡ ಧನ್ಯರಾಗಬಹುದು. ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನೆಂದ್ರೆ ಇಲ್ಲಿರುವ ಹರಕೆಯ ಆಲದ ಮರ. ಈ ಆಲದ ಮರದ ಅಡಿಯಲ್ಲಿಯೇ ಶಕ್ತಿ ದೇವತೆ ಪ್ರತ್ಯಕ್ಷಳಾಗಿದ್ದರು ಅನ್ನುವ ಐತಿಹ್ಯ ಕೂಡ ಇದೆ. ಹೀಗಾಗಿ ಈ ಆಲದ ಮರಕ್ಕೆ ವಾರಕ್ಕೆ 1 ತೆಂಗಿನಕಾಯಿಯನ್ನ 9 ವಾರಗಳವರೆಗೆ ಕಟ್ಟಿದರೆ ಜೀವನದಲ್ಲಿ ಇರುವ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತವೆ. ನೀವು ಅಂದುಕೊಂಡಂತಹ ಹರಕೆಗಳು ಇಲ್ಲಿ ನಿಜವಾಗುತ್ತವೆ. ಹೀಗಾಗಿ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿರುವ ಹರಕೆಯ ಆಲಮರಕ್ಕೆ ವಾರಕ್ಕೆ 1 ತೆಂಗಿನಕಾಯಿ ಕಟ್ಟಿ 9 ವಾರಗಳ ಕಾಲ ನಡೆದುಕೊಳ್ಳುತ್ತಾರೆ. ಕೆಲವರಿಗೆ 1 ವಾರದಲ್ಲಿ, ಇನ್ನು ಕೆಲವರಿಗೆ 2 ವಾರದಲ್ಲಿ, ಇನ್ನು ಕೆಲವರಿಗೆ 3 ವಾರದಲ್ಲಿ ಪ್ರತಿಫಲ ಸಿಕ್ಕಂತಹ ಹಲವಾರು ಉದಾಹರಣೆಗಳು ಇಲ್ಲಿವೆ. ಇಲ್ಲಿ ಎಲ್ಲ ಜಾತಿ ಧರ್ಮಗಳ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಮ್ಮ ಹರಕೆಗಳನ್ನ ಪೂರೈಸಿಕೊಳ್ಳುತ್ತಿದ್ದಾರೆ. ಇದು 4ನೇ ವಾರ. ಹೋದ ವಾರನೇ ಅನುಕೂಲ ಆಗೋಯ್ತು ಅಂದ್ಕೊಂಡೆ, ಈ ವಾರ ಆಗೋ ಥರ ಇದೆ. ತುಂಬ ಅನುಕೂಲ ಆಗುತ್ತೆ ಅಂತ ಒಂದು ನಂಬಿಕೆಯಿಂದ ಮಾಡಿದ್ದೀನಿ, ಪೂಜೆಗಳು ಮಾಡ್ತಾ ಇದ್ದೀನಿ. ಇವಾಗ ಹೋಮಗೂ ಹೋಗಬೇಕು ಅಂತ ಕುತ್ಕೊತಾ ಇದ್ದೀನಿ. 5 ಹೋಮ ಕುತ್ಕೋಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಕೈಯೆಲ್ಲ ತುಂಬ ಅಲರ್ಜಿ ಥರ ಆಗಿತ್ತು. ನಾನು ಅಂದ್ಕೊಂಡೇ ಇಲ್ಲ ಹುಷಾರಾಗುತ್ತೆ ಅಂತ. ಮುಕ್ಕಾಲು ಭಾಗ ನನಗೆ ಆಲ್ರೆಡಿ ಹುಷಾರಾಗಿದೆ. ನಾನು ಅಂದ್ಕೊಂಡಿದ್ದೆ ಹೋಗಿದ್ದು, ಆದರೆ ತಾಯಿ ಅನುಕೂಲ ಮಾಡ್ತಾ ಇರೋದು ಒಂಥರ ಆಗ್ತಾ ಇದೆ. ತುಂಬ ಅನುಕೂಲ ಆಗುತ್ತೆ ಅಂತ ನಂಬಿದ್ದೀನಿ. ಆ ತಾಯಿ ಅನುಗ್ರಹ. ಎಲ್ಲಿಯೂ ಕೂಡ ಆ ತೊಂದರೆಗಳು ನಿವಾರಣೆ ಆಗದಿದ್ದಲ್ಲಿ ಒಮ್ಮೆ ನೀವು ಈ ಕಾಟೇರಮ್ಮನ ಸನ್ನಿಧಿಗೆ ಭೇಟಿ ಕೊಡಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುವುದರಲ್ಲಿ 2 ಮಾತಿಲ್ಲ. ಅಂದ ಹಾಗೆ ಈ ಕ್ಷೇತ್ರದ ವಿಳಾಸ ಕಾಟೇರಮ್ಮ ದೇವಸ್ಥಾನ, ಜೋಡಿ ಆಲದ ಮರ, ಕಂಬಳಿಪುರ, ಬೆಂಗಳೂರು ಗ್ರಾಮಾಂತರ, ಹೊಸಕೋಟೆ ತಾಲೂಕು. ಹಾಗೂ ಈ ಶ್ರೀ ಕ್ಷೇತ್ರದ ಮೊಬೈಲ್ ಸಂಖ್ಯೆ 8867841758 ಮತ್ತು 6360562826. ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ, ಭಾನುವಾರ ಇಲ್ಲಿ ವಿಶೇಷವಾದ ಪೂಜೆಗಳಿರುತ್ತವೆ. ಆ ಪೂಜೆಗಳನ್ನ ಮಾಡಿಸಿದರೆ ನಿಮಗೆಲ್ಲ ಪರಿಹಾರ ಸಿಗೋದು ಗ್ಯಾರಂಟಿ. ಹಾಗಾದ್ರೆ ತಡೆಯಾಕೆ, ಹಿಂದೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ದೇವಿಯ ಅನುಗ್ರಹವನ್ನ ಪಡೆಯಿರಿ.